ಒಂದು ನಗರದಲ್ಲಿ ಕರಣ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅವನು ತುಂಬ ಹಾನೆಸ್ಟ್ ಮತ್ತು ಸಾಫ್ಟ್ ಹಾರ್ಟ್ ಆಗಿದ್ದ. ಒಂದು ದಿನ ಅವನು ಕಾಫಿ ಶಾಪ್ಗೆ ಹೋಗಿದ್ದ. ಅಲ್ಲಿ ಅವನು ಮೊದಲ ಬಾರಿ ಒಬ್ಬ ಹುಡುಗಿಯನ್ನ ನೋಡ್ತಾನೆ. ಅವಳ ಹೆಸರು ಅಂಜಲಿ. ಅವಳು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಅವಳ ಟೇಬಲ್ ಮೇಲೆ ಇದ್ದ ಬುಕ್ ಕೆಳಗೆ ಬೀಳುತ್ತೆ. ಕರಣ್ ಅದನ್ನು ತೆಗೆದುಕೊಡ್ತಾನೆ. ಅವಳು ನಗುತ್ತಾ ಹೇಳ್ತಾಳೆ, ಥ್ಯಾಂಕ್ ಯು. ಆ ಸಣ್ಣ ಸ್ಮೈಲ್ ಕರಣ್ ಮನಸ್ಸಿನಲ್ಲಿ ಉಳಿಯುತ್ತೆ. ಕೆಲವು ದಿನಗಳ ನಂತರ ಅವರು ಮತ್ತೆ ಅದೇ ಕಾಫಿ ಶಾಪ್ನಲ್ಲಿ ಭೇಟಿಯಾಗ್ತಾರೆ. ಆಮೇಲೆ ಸಣ್ಣ ಮಾತುಗಳು ಶುರುವಾಗುತ್ತವೆ. ನಿಧಾನವಾಗಿ ಅವರು ಫ್ರೆಂಡ್ಸ್ ಆಗ್ತಾರೆ. ಪ್ರತಿದಿನ ಮೆಸೇಜ್, ಕಾಲ್, ಮೀಟಿಂಗ್, ಅವರ ಫ್ರೆಂಡ್ಶಿಪ್ ಹೀಗೆ ಮಾರ್ಪಾಡಾಗುತ್ತೆ. ಒಂದು ದಿನ ಕರಣ್ ಹೇಳ್ತಾನೆ, ಅಂಜಲಿ, ನಿನ್ನ ಜೊತೆ ಇದ್ದಾಗ ನನಗೆ ತುಂಬ ಖುಷಿಯಾಗತ್ತೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅಂಜಲಿ ಕೂಡ ಹೇಳ್ತಾಳೆ, ನನಗೂ ನೀನು ತುಂಬ ಇಷ್ಟ. ಆ ದಿನ ಅವರ ಲವ್ ಸ್ಟೋರಿ ಶುರುವಾಗತ್ತೆ. 2 ವರ್ಷಗಳು ಅವರು ತುಂಬ ಸಂತೋಷವಾಗಿ ಇರ್ತಾರೆ. ಕರಣ್ಗೆ ಅಂಜಲಿ ಅಂದರೆ ಜೀವನ. ಆದರೆ ಒಂದು ದಿನ ಅಂಜಲಿ ಸಡನ್ಲಿ ಚೇಂಜ್ ಆಗ್ತಾಳೆ. ಅವಳು ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ, ಕಾಲ್ ಕೂಡ ಕಡಿಮೆ ಆಗತ್ತೆ. ಕರಣ್ಗೆ ತುಂಬ ಟೆನ್ಷನ್ ಆಗುತ್ತೆ. ಒಂದು ದಿನ ಅವನು ಕೇಳ್ತಾನೆ, ಏನಾಯಿತು, ನೀನು ಹೀಗೆ ಯಾಕೆ ಚೇಂಜ್ ಆಗಿದ್ದೀಯಾ? ಅಂಜಲಿ ಸ್ವಲ್ಪ ಸಮಯ ಮೌನವಾಗಿ ಇರ್ತಾಳೆ. ಆಮೇಲೆ ಹೇಳ್ತಾಳೆ, ಈಗ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ. ಆ ಮಾತು ಕೇಳಿದ ಕ್ಷಣ ಕರಣ್ ಹೃದಯ ಒಡೆದು ಹೋಗುತ್ತೆ. ಅವನಿಗೆ ಏನೂ ಅರ್ಥ ಆಗೋದಿಲ್ಲ. ಕೆಲವು ದಿನಗಳ ನಂತರ ಕರಣ್ಗೆ ಸತ್ಯ ಗೊತ್ತಾಗತ್ತೆ. ಅಂಜಲಿ ಅವನನ್ನು ಬಿಟ್ಟದ್ದು ಅವಳ ಫ್ಯಾಮಿಲಿ ಪ್ರಾಬ್ಲಮ್ ಕಾರಣದಿಂದ ಅಲ್ಲ, ಅವಳು ಕರಣ್ ಲೈಫ್ ಸ್ಪಾಯಿಲ್ ಆಗಬಾರ್ದು ಅಂತ ಅವನಿಂದ ದೂರ ಹೋಗಿದ್ದಳು. ಆದರೆ ಅವಳು ಹೇಳಿದ ಸುಳ್ಳು ಕರಣ್ ಹೃದಯಕ್ಕೆ ತುಂಬ ನೋವು ಕೊಟ್ಟಿತ್ತು. ಆ ದಿನ ಕರಣ್ಗೆ ಒಂದು ಸತ್ಯ ಗೊತ್ತಾಗತ್ತೆ. ಕೆಲವೊಮ್ಮೆ ನಮ್ಮನ್ನು ನಿಜವಾಗಿಯೂ ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಅವರು ನಮ್ಮನ್ನು ಹೇಟ್ ಮಾಡಿದ್ದಕ್ಕೆ ಅಲ್ಲ, ನಮ್ಮ ಹ್ಯಾಪಿನೆಸ್ಗಾಗಿ. ಈ ಕಥೆನ ಕೊನೆವರೆಗೂ ನೀವು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ನಮಸ್ಕಾರ.